ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ನಾವು ಇರ್ಫಾನ್ ಪಾಷಾ ಅಂತ ಬ್ಯಾಂಗ್ಳೂರು ಹುಟ್ಟಿ ಬೆಳೆದಿರೋದು ಮುಲ್ಬಾಲ್ ತಾಲೂಕು. ಬರೀ ಒಂದು 5-6 ವರ್ಷ ಆಯಿತು ಬ್ಯಾಂಗ್ಳೂರಿಗೆ ಹೋಗಿ. ಅಂದರೆ BCom MBA PhD ಎಲ್ಲ ಆಗಿದೆ. ಮತ್ತು ಪ್ರೆಸೆಂಟ್ ನಮ್ಮದು ಪೋಸ್ಟ್ ಬಂದು ಹ್ಯೂಮನ್ ರೈಟ್ಸ್ ವೈಸ್ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಪ್ಲಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ 2 ಪೋಸ್ಟ್ ಇದೆ. ಇವಾಗ ನಮ್ಗೆ ಖುಷಿ ಆಗ್ತಾಯಿದೆ. ಇವಾಗ ನಮ್ಮದು ಜನ್ಮದಿನ, ನಮ್ಮದು ಹ್ಯಾಪಿ ಬರ್ಡೇ. ನಮ್ಮ ಮುಖ್ಯದ ಊರಲ್ಲಿ ನಾವು ಸೆಲೆಬ್ರೇಷನ್ ಮಾಡೋಣ ಅಂತ ಇಲ್ಲಿ ನಾನು ವಿಜಯ್ ಸರು ಮತ್ತು ನಮ್ಮ ನ್ಯಾಮತ್ ಅಂತ ಅವರ ಸಪೋರ್ಟಿಂದ ನಾವಿಲ್ಲಿ ಒಳ್ಳೆ ಖುಷಿ ಆಗ್ತದೆ. ನನಗೆ ಇವ್ರದ್ದೆಲ್ಲ ಸಪೋರ್ಟ್ ಇದೆ. ನಮಗೆ ಕೇಕೆಲ್ಲ ಇದು ಮಾಡಿ ಆಚರಣೆ ಮಾಡ್ತಾರೆ. ಅದು ನೋಡ್ತಾ ಇದ್ರೆ ನಮಗೆ ತುಂಬ ಖುಷಿ ಆಗ್ತಿದೆ. ಅವ್ರು ನೋಡ್ತಾ ಇದ್ರೆ ನಾವು ಇನ್ನೂ ಇಂಪ್ರೂವ್ ಮಾಡೋಣ, ನಮ್ಮ ತಾಲೂಕು ಮುಲ್ಬಾಲ್ ತಾಲೂಕಿಗೆ ಈಗ ಡೆವಲಪ್ ಮಾಡೋಣ ಅಂತ ಅನಿಸ್ತಾ ಇದೆ. ಯಾಕಂದರೆ ಖುಷಿ ಆಗ್ತದೆ ಯಾಕಂದರೆ ನನಗೆ ಜನ ಬೇಕು. ನಾನು ಸಿಂಗಲ್ ಅಲ್ಲ, ನಾನೇ ತಿನ್ನಬೇಕು, ನಾನೇ ಸಂಪಾದನೆ ಮಾಡಬೇಕು, ನಾನು ತಿನ್ನಬೇಕಂದ್ರೆ ನನ್ನ ಉದ್ದೇಶ. ಆ ಥರ ಇಲ್ಲ. ಹೋಗುವಾಗ ನಾನು ಆ ದುಡ್ಡು ತೊಗೊಂಡು ಹೋಗೋಕ್ಕಾಗಲ್ಲ. ಆ ದುಡ್ಡು ನಾವು ಎಕ್ಸಸ್ ದುಡ್ಡು ಇರಲಿ, ಇನ್ಕಮ್ ಜಾಸ್ತಿ ಇದ್ದರೆ ಕೂಡ ಆ ದುಡ್ಡು ನಾವು ಬೆಂಗಳೂರು ಕೂಡ ನಾನು ಹೆಲ್ಪ್ ಮಾಡ್ಬೋದು. ಬಡವರಿಗೆ ಇರಲಿ, ಕೆಲವರಿಗೆ ಬ್ಲೈಂಡ್ ಇರ್ತಾರೆ, ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ, ಬಡವರು ಇರ್ತಾರೆ, ಅವರಿಗೆಲ್ಲ ಬೆಂಗಳೂರಲ್ಲಿ ಹೆಲ್ಪ್ ಮಾಡಿ ಹೆಲ್ಪ್ ಮಾಡ್ತಾಯಿದ್ದೀನಿ. ನನಗೇನು ಅನ್ಸುತ್ತೆ ಮನಸ್ಸಲ್ಲಿ, ನಮ್ಮ ಹುಟ್ಟಿದ ಊರಲ್ಲಿ ನಾವು ಮಾಡೋಣ, ಹುಟ್ಟಿದೂರಲ್ಲಿ ನಾವು ಸಹಾಯ ಮಾಡೋಣ ಬಡವರಿಗೆ. ಬಡವರ ಕಷ್ಟ ತುಂಬ ಇರುತ್ತೆ ಊರಲ್ಲಿ. ಸ್ಮಾಲ್ ವಿಲೇಜಸಲ್ಲಿ ಕೆಲವರಿಗೆ BP ಇರುತ್ತೆ, ಶುಗರ್ ಇರುತ್ತೆ, ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ಗೊತ್ತಾಗಲ್ಲ. ಚೆಕ್ ಮಾಡಲ್ಲ ಅವರು. ಆಮೇಲೆ ಸಡನ್ನಾಗಿ ಏನೋ ಇಶ್ಯೂ ಆದರೆ, ಪ್ರಾಬ್ಲಮ್ ಆದರೆ ಅವ್ರು ಬೇಜಾರಾಗಿ ಬೆಂಗಳೂರು ಹೋಗೋದು, ಅವ್ರು ದುಡ್ಡು ಇರಲ್ಲ, ಕಷ್ಟ ಇರುತ್ತೆ. ಅದಕ್ಕೆ ಕಾರಣ ನಂದು ಏನು ಉದ್ದೇಶ, ನಂದು ಏನು ಪ್ಲಾನಿಂಗ್ ಇದೆ ಅಂದರೆ, ನಿಮ್ದೆಲ್ಲ ಸಪೋರ್ಟ್ ಇದ್ದರೆ, ವಿಜಯನವ್ರದ್ದು, DSS ಸಂಘಟನೆಯವ್ರದ್ದೆಲ್ಲ ಸಪೋರ್ಟ್ ಇದ್ದರೆ, ನಾವು ಸ್ಮಾಲ್ ಆರೋಗ್ಯ ಕೇಂದ್ರ ಅಂದರೆ ಹೆಲ್ತ್ ಸೆಂಟರ್ಸ್ ಅದು ಓಪನ್ ಮಾಡಿದ್ರೆ, ಎಲ್ಲಿ ವಿಲೇಜಸ್ ತಾಲೂಕು ಮುಲ್ಬಾಲ್ ತಾಲೂಕಲ್ಲಿ ಸ್ಮಾಲ್ ವಿಲೇಜಸ್ಸಲ್ಲಿ ಓಪನ್ ಮಾಡಿದ್ರೆ ಆ ಬಡವರು ರೈತರಿರಲಿ ಯಾರು ಇರಲಿ ಅವ್ರು ಬಂದು ಚೆಕಪ್ ಮಾಡ್ಕೋಬೋದು. ಅದೆಲ್ಲ ಫ್ರೀ. ಚೆಕಪ್ ಇರಲಿ, ಹಾರ್ಟ್ ಪ್ರಾಬ್ಲಮ್ ಇರಲಿ, ಆಂಜಿಯೋಗ್ರಾಮ್ ಇರಲಿ. ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಆಂಜಿಯೋಗ್ರಾಮ್ ಮಾಡೋಕ್ಕೆ ದುಡ್ಡು ಇರಲ್ಲ, ತುಂಬ ಬಡವರು ಇರ್ತಾರೆ. ಅಂಥವ್ರಿಗೆಲ್ಲ ನಮ್ಮ ಸಪೋರ್ಟ್ ಇದೆ. ಅವರಿಗೆ ಫಂಡ್ ಕೊಟ್ಟು ಅವರೆಲ್ಲ ಹಾರ್ಟ್ ಡಿಸೀಸ್ ಇರೋದೆಲ್ಲ ತನಿಖೆ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ಮಾಡೋ ಜವಾಬ್ದಾರಿ ನಮಗಿದೆ. ಇನ್ನೊಂದು, ನಮಗೆ ಇವಾಗ ನಮ್ಮ ಫಾರ್ಮರ್ಸಲ್ಲಿ ಇರಲಿ, ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಇರಲಿ, ತುಂಬ ಬಡವರಿಲ್ಲ, ವಾಟರ್ ಪ್ರಾಬ್ಲಮ್ಮೇ ಇದೆ. ಇವಾಗ ನೋಡಿ, ನೀರು ಮಳೆ ಇಲ್ಲ ಅಂದರೆ ತುಂಬ ಬೋರ್ವೆಲ್ಸ್ ಎಲ್ಲ ಡ್ರೈ ಆಗಿಬಿಡುತ್ತೆ. ಆ ಡ್ರೈ ಆಗೋದ ಕಾರಣ ಏನಾಗಿದೆ, ಅವರಿಗೆ ಜಮೀನು ಇದ್ದರೆ ಕೂಡ, 10 ಎಕರೆ ಇರುತ್ತೆ, 2 ಎಕರೆ ಜಮೀನು ಇದ್ದರೆ ಕೂಡ ಪಾಪ ಅವ್ರಿಗೆ ಕಲ್ಟಿವೇಷನ್ ಮಾಡೋಕ್ಕೆ, ಅದೇನೋ ಉತ್ಪಾದನೆ ಮಾಡೋಕ್ಕಾಗಲ್ಲ, ಅಗ್ರಿಕಲ್ಚರ್ ಮಾಡೋಕ್ಕೆ ಕಷ್ಟ ಇದೆ. ಯಾಕಂದರೆ ಮೇನ್ ವಾಟರ್ ಸೋರ್ಸ್, ಅವರಲ್ಲಿ ವಾಟರ್ ಇಲ್ಲ ಅಂದರೆ ಅವ್ರು ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಂಥವ್ರಿಗೆಲ್ಲ ನಾವು ಏನೋ ಸೇವೆ ಮಾಡಿ, ಸ್ಮಾಲ್ ಒಂದು ಇಂಡಸ್ಟ್ರಿ ಓಪನ್ ಮಾಡಿ ಮುಲ್ಬಾಲ್ ತಾಲೂಕಲ್ಲಿ ಏನೋ ಒಂದು ಲೇಬರ್ ಜಾಬ್ ಸಿಕ್ಕಿದ್ರೆ ಅವ್ರಿಗೆ ಅಷ್ಟೊಂದು ಹೆಲ್ಪ್ಫುಲ್ ಆಗುತ್ತೆ. ಅಂಥವ್ರಿಗೆ, ರೈತರಿಗೆಲ್ಲ, ಫಾರ್ಮರ್ಸ್ಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ ಉದ್ದೇಶ ನನ್ನ ಹತ್ರ ಇದೆ. ಆ ಉದ್ದೇಶ ನಾನು ಮಾಡ್ತೀನಿ. ಮುಲ್ಬಾಲ್ ತಾಲೂಕು ಯಾವುದೊಂದು ಒಳ್ಳೆ ಇಂಡಸ್ಟ್ರಿ, ಯಾವುದೊಂದು ಒಳ್ಳೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಇರಲಿ, ಯಾವುದೊಂದು ಮೆಕ್ಯಾನಿಕಲ್ ಫ್ಯಾಕ್ಟ್ರೀಸ್ ಕಂಪ್ನೀಸ್ ಇರಲಿ, ನಾನು ತರಿಸ್ತೀನಿ ವಿದೇಶದಿಂದ, ಇಂಟರ್ನ್ಯಾಷನಲಿಂದ, ಬೆಂಗಳೂರಿಂದ ಎಲ್ಲರಿಗೂ ಶೇರ್ ಹೋಲ್ಡರ್ಸ್ ಮಾಡಿ ಇಲ್ಲೊಂದು ಜಮೀನು ಖರೀದಿ ಮಾಡಿ ಇಲ್ಲಿ ನಾವು ಒಳ್ಳೆ ಇಂಡಸ್ಟ್ರಿ ಓಪನ್ ಮಾಡಿ, ಎಲ್ಲ ಸುತ್ತಮುತ್ತ ಯಾರು TCH ಮಾಡಿದ್ದಾರೆ, B.Ed ಮಾಡಿದ್ದಾರೆ, ಎಲ್ಲ ಮನೆಯಲ್ಲಿದ್ದಾರೆ. ತುಂಬ ಕಷ್ಟ ಇದೆ, ನಮಗೆಲ್ಲ ಗೊತ್ತು. ತುಂಬ ಜನಗೆ MLAs ಆಗ್ತಾರೆ, ಮಿನಿಸ್ಟರ್ಸ್ ಆಗ್ತಾರೆ, ಅವ್ರಿಗೇನಾಗಿದೆ, ಅವರು ಆ ಲೆವೆಲ್ ಇರ್ತಾರೆ. ಬಡವರ ಲೆವೆಲ್ ಅವ್ರು ಅರ್ಥ ಆಗಲ್ಲ. ಅದು ಏನು ಮಾಡಿ, ನಾವು ರಿಸರ್ಚ್ ಮಾಡಿ, ಸರ್ವೆ ಮಾಡಿ, ಸೆನ್ಸಸ್ ಮಾಡಿ, ಪ್ರತಿ ಊರಿಗೆ ಹಳ್ಳಿ ಕೆಡೋರಿಗೆ ನಮ್ಗೆ ಗೊತ್ತದು ಆ ಕಷ್ಟ. ಅವ್ರು ಬಡವ್ರದ್ದು ಏನು ಕಷ್ಟ ಇದೆ ನಮ್ಗೆ ಗೊತ್ತು. ಅವ್ರೇನು ಮಾಡ್ತಾರೆ, ನಮ್ಮ ಹುಡುಗಿ TCH ಮಾಡಿದ್ದಾರೆ, ನಮ್ಮ ಹುಡುಗ B.Ed ಮಾಡಿದ್ದಾರೆ, ಪಾಪ ಓದಿಸ್ತಾರೆ, ಅವ್ರು ಎಜುಕೇಷನ್ ಓದಿಸ್ತಾರೆ, ಬಟ್ ಕೆಲಸ ಇದೆ. ಅವ್ರು ಸಾಲ ಮಾಡಿ ಅಗ್ರಿಕಲ್ಚರ್ ಜಮೀನು ಅದು ಇಟ್ಟು ಮಾಟಿಗೆ ಮಾಡಿರ್ತಾರೆ. ಬಟ್ ಅವ್ರಿಗೇನಿದೆ ಅಂದರೆ ಸಪೋರ್ಟ್ ಇಲ್ಲ. ಮೇನ್ ಇಂಪಾರ್ಟೆಂಟ್ ಸಪೋರ್ಟ್ ಇರಬೇಕು. ಅಂಥವರಿಗೆಲ್ಲ ನಾವು ಬೆಳೆಯೋಕ್ಕೆ ನಮ್ಮದು ಒಂದು ಏಮ್ ಇದೆ, ಆಂಬಿಷನ್ ಇದೆ, ಒಂದು ಉದ್ದೇಶ ಇದೆ. ಖಂಡಿತ ಇದೆಲ್ಲ DSS ಸಂಘಟನೆಯವರೆಲ್ಲರೂ ಸಪೋರ್ಟ್ ಇದ್ದರೆ 100% ಇದನ್ನು ಚಾಲೆಂಜ್ ಮಾಡೇ ಮಾಡ್ತೀವಿ.